ಎಲ್ಲೋ ವೆಲ್ಕಮ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾರೋ ರೆಸಿಪಿ ಬಿಳಿ ಹೋಳಿಗೆ. ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ಬನ್ನಿ. ನೋಡಿ, ರೆಡಿಯಾಗಿದೆ ಬಿಳಿ ಹೋಳಿಗೆ. ನೋಡಿ, ಬಿಳಿ ಹೋಳಿಗೆ ಅನ್ನಲ್ಲ, ಮೈದಾ ಹಿಟ್ಟು ತಗೊಂಡಿದ್ದೀನಿ. ಒಂದು ಕಪ್ ಅಕ್ಕಿ ಹಿಟ್ಟು, 1.5 ಕಪ್ಪು, 1.5ಇಂದ 2 ಕಪ್ಪು ನೀರು ಬೇಕು, ಮತ್ತು ಎಣ್ಣೆ ಬೇಕು. ಇವಾಗ ಮೈದಾ ಹಿಟ್ಟು ಕಲಸಿಟ್ಬಿಡೋಣ. ಆಮೇಲೆ ಬಿಳಿ ಹೋಳಿಗೆಗೆ ಹಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಬಿಳಿ ಹೋಳಿಗೆಗೆ ಪಾತ್ರೆ ಇಟ್ಕೊಂಡಿದ್ದೀನಿ. 1 ಕಪ್ ಮೈದಾ ಹಿಟ್ಟು ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ನನ್ನ ಮೆಜರ್ಮೆಂಟಿಗೆ ಒಂದೇ ಥರ ಕಪ್ ತೋರಿಸ್ತಾ ಇದ್ದೀನಿ ನಿಮಗೆ. 1 ಕಪ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋಣ. ನೋಡಿ, ಒಂದು ಚಿಟಿಕೆ ಉಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಹಿಟ್ಟಿಗೂ ಉಪ್ಪು ಹಾಕ್ಕೊಂತೀವಲ್ಲ, ಬಿಳಿ ಹೋಳಿಗೆ ಹಿಟ್ಟಿಗೂ ಉಪ್ಪು ಹಾಕ್ಕೊಂತೀವಿ. ನೋಡಿ, ಇದನ್ನು ಹಾಕ್ಕೊಂಡು ಬೇಕು ಅಂದರೆ, ಇವಾಗ ಬಿಳಿ ಹೋಳಿಗೆ ಅಲ್ವಾ, ಬೆಳ್ಳಗಿರುತ್ತೆ ಅಂತ ಅರಶಿನದ ಪುಡಿ ಹಾಕ್ಕೊಂಡಿಲ್ಲ ನಾನು. ನೋಡಿ, ಹೋಳಿಗೆ ಹಿಟ್ಟು ಎಲ್ಲರೂ ಕಲಿಸ್ತೀವಲ್ಲ, ಅದೇ ರೀತಿ ಕಲಿಸೋದಿದುವ. ಕಲಸಿದೊಂದು ಅರ್ಧ ಗಂಟೆ ನೆನಿಬೇಕು, ಅರ್ಧ ಗಂಟೆಯಿಂದ 3/4 ಗಂಟೆ ನೆನಿಬೇಕು. ಅಷ್ಟರೊಳಗೆ ಹಿಟ್ಟು ಬೇಯಿಸಿ ತಣ್ಣಗೆ ಮಾಡ್ಕೊಳ್ಳೋಣ. ತೋರಿಸ್ತೀನಿ ಹಿಟ್ಟು ಬೇಯಿಸೋದು ಹೇಗೆ ಅಂತ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಬೇಳೆ ಹೋಳಿಗೆ ಎಲ್ಲ ತಿಂತಾ ಇರ್ತೀರಲ್ಲ, ಅದ್ರ ಬದಲು ಈ ಥರ ಮಾವಿನ ಹಣ್ಣು ಸೀಸನಲ್ಲಿ ಬಿಳಿ ಹೋಳಿಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಿಟ್ಟು ಕಲಸಿದ್ದಾಗೆ ಹೋಯ್ತು. ನೆನಿಬೇಕು ಅನ್ನೋದು ಒಂದೇ ಇರೋದು, ನೆಂದರೆ ತುಂಬ ಚೆನ್ನಾಗಾಗುತ್ತೆ. ಪಾತ್ರೆಗೆಲ್ಲ ಎತ್ಕೊಂಡಿರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ತೆಕ್ಕೊಳ್ಳಿ. ನೋಡಿ, ಇವಾಗ 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ನಾನು ಹಾಕ್ಕೊಳ್ಳೋದು ತೋರಿಸ್ತೀನಿ ನಿಮಗೆ. ನಾನು ಯೂಸ್ ಮಾಡೋದು ಕಡಲೆಕಾಯಿ ಎಣ್ಣೆ ಅಂತ ನಿಮಗೆ ಆಲ್ರೆಡಿ ಫಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಾನು. ಅದನ್ನೇ ಯೂಸ್ ಮಾಡೋದು ನಾನು. ನೋಡಿ, 2 ಸ್ಪೂನ್ ಆಯಿತು. 3 ಸ್ಪೂನ್ ಹಿಟ್ಟು ನೆನೆಯೋಕ್ಕೆ, ಮತ್ತು ಹಿಟ್ಟು ಹದ ಬರೋಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ಳೋದು. ತುಂಬ ರುಚಿಯಾಗಿರುತ್ತೆ. ಟ್ರೆಡಿಷನಲ್ ಫುಡ್ ಇದುವ. ಟ್ರೆಡಿಷನಲನ್ನು ಕೆಲವ್ರ ಮನೇಲಿ ಮಾಡ್ತಾರೆ, ಕೆಲವ್ರ ಮನೇಲಿ ಮಾಡಲ್ಲ. ಇವಾಗೆಲ್ಲ ಹೋಳಿಗೆ ತೊಟ್ಟೋದೇ ಕಷ್ಟ ಅಂತ ಅಂತಾರೆ. ನೋಡಿ, ಆಗಿದೆ. ಮುಚ್ಚಿಟ್ಟು ಬರೋಣ. ಇದು ನೋಡಿ, ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿನಾರ ಆಯಿತು, ಇಲ್ಲ ಪಾತ್ರೆನಾರ ಆಯಿತು. ನೋಡಿ, 1 ಕಪ್ ಅಕ್ಕಿ ಹಿಟ್ಟಿಗೆ 1ರಿಂದ 1.5, 1.25 ನೀರು ಹಾಕ್ಕೊಳ್ಳಿ. ನಾನು 1.25 ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಬೇಕು ಅನ್ನೋರು ಸ್ವಲ್ಪ ತುಪ್ಪ, ಇಲ್ಲಾಂದರೆ ಎಣ್ಣೆ ಯಾವ್ದಾರು ಹಾಕ್ಕೋಬೋದು. ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಹಿಟ್ಟು ಸ್ಮೂತಾಗಿ ಬರುತ್ತೆ. ನೀರು ಮಳಲಿ. ನೀರು ಮಳದ್ಮೇಲೆ ಹಿಟ್ಟಾಕಿ ಕೈಯೋಣ. ನೋಡಿ, ನೀರು ಚೆನ್ನಾಗಿ ಮಳ್ತಾ ಇದೆ. ಮಳ್ಳೋ ಟೈಮಲ್ಲಿ ಅಕ್ಕಿ ಹಿಟ್ಟು ಹಾಕೋಣ. ನೋಡಿ, ಅಕ್ಕಿ ಹಿಟ್ಟು ಹಾಕೋಣ. ಉರಿ ಸಣ್ಣಗೆ ಇಟ್ಕೊಂಡು ನೋಡಿ, ಕ್ಲೀನಾಗಿ ಕೈ ಆಡ್ಕೊಳ್ಳಿ, ಗಂಟಿಲ್ದಂಗೆ. ತುಂಬ ಬೇಯಬೇಕು ಅಂತ ಏನಿಲ್ಲ. ಬಿಸಿ ನೀರಲ್ಲಿ ಕೈ ಆಡ್ತಾಯಿದ್ರೆ ಗಟ್ಟಿ ಆಯಿತು ಅನಿಸಿದ್ರೆ ಇನ್ನೊಂಚೂರು ಬಿಸಿನೀರು ಹಾಕ್ಕೊಳ್ಳಿ, ತಣ್ಣೀರು ಹಾಕೋಬೇಡಿ. ಒಬ್ಬೊಬ್ರು ಮನೆ ಅಕ್ಕಿ ಹಿಟ್ಟು ಒಂದೊಂದು ಥರ ನೀರು ತಗೊಳುತ್ತೆ. ನೋಡಿ, ಆಗಿದೆ ಇದು.
ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ ಆಗಿದೆ. ಏನು ಮೇಡಮ್ ಬಿಸಿದೆ ಮುಟ್ತಾ ಇದ್ದೀರಾ ಅಂತ ತೋರ್ಸೋಕ್ಕೋಸ್ಕರ ನೀವು ಬಿಸಿದು ಮುಟ್ಬೋದು, ಹಿಂಗೆ ಏನಾಗಲ್ಲ. ನೋಡಿ ಆಗಿದೆ, ಇದು ಕೈ ಆಡ್ಕೊಂಡಾಗಿದೆ. ಇದನ್ನು ಮುಚ್ಚಿಡೋಣ. ಸ್ಟವ್ ಆಫ್ ಮಾಡಿದ್ದೀನಿ ನಾನು, ಮುಚ್ಚಿಟ್ಕೊ ಬರ್ತೀನಿ ನಾನೀಗ. ಆ ಬಿಸಿ ಹಬೆಯಲ್ಲಿ ಅದು ಅಂದರೆ ಕುಮ್ಲಬೇಕು ಅಂತ ಅಂತಾರೆ. ಹಂಗಾಗಿ ಒಂದು 5 ನಿಮಿಷ ಅದರಲ್ಲೇ ಬಿಡಿ, ಬಿಸಿ ಹಬೆಯಲ್ಲಿ ಮುಚ್ಚಿಟ್ರೆ ಅದು ಹಬೆಗೆ ಬೆಂದಂಗಾಗುತ್ತೆ. ಹಂಗಾಗಿ ಮುಚ್ಚಿಟ್ಟಿದ್ದೀನಿ. ಇವಾಗ 5 ನಿಮಿಷ ಮುಚ್ಚಿಡಬೇಕು. ನೋಡಿ ಇವಾಗ 5 ನಿಮಿಷ ಆಗಿದೆ, ಚೆನ್ನಾಗಾಗಿದೆ. ಸ್ಮೆಲ್ ಗಮ್ ಅಂತ ಬರ್ತಾಯಿದೆ. ಬೆಂದಿರೋದು ಸ್ಮೆಲ್ಲು ಗಮ್ ಅಂತ ಬರ್ತಾಯಿದೆ. ಏನಪ್ಪ ಬೆಂದಿರೋದು ಸ್ಮೆಲ್ ಗಮ್ ಅಂತ ಬರುತ್ತಾ ಅಂತ ಕೇಳಬೇಡಿ, ನೀವು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ಇವಾಗ ಮಿದುಕೊಳ್ಳೋಣ. ನೋಡಿ ಹಿಟ್ಟು ಸಾಫ್ಟಾಗಿ ಬಂದಿದೆ. ಬಿಸಿ ಅನ್ನೋರು ಒಂದು ಲೋಟ ಬಟ್ಲು ಯಾವ್ದಾರ ತಗೊಂಡು ನಾದ್ಬೋದು. ನಾನು ಬಿಸಿ ಆಗ್ತಾಯಿದೆ ಕೈಯಲ್ಲಿ, ಹಂಗಾಗಿ ಅದನ್ನೇ ತಗೊಂಡು ನಾದ್ತೀನಿ. ನೋಡಿ ಈ ಥರ ಬಟ್ಲು ತಗೊಬಿಟ್ಟು ಇದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡು, ನೋಡಿ ಈ ಥರ ಎಣ್ಣೆ ಸವರ್ಬಿಟ್ಟು ನಾದಿ. ಹಿಂಗೆ ಗಂಟಿಲು ಇರಲ್ಲ, ಬಿಸಿನ ಕೈಗೆ ಹಬೆ ಹೊಡೆಯಲ್ಲ. ನಾದ್ಕ ಬಂದ್ಬಿಡ್ತೀನಿ ಪೂರ್ತಿ, ನಿಮಗೆ ತೋರಿಸ್ತೀನಿ ಹೆಂಗೆ ನಾದ್ಕ ಬಂದಿದ್ದೆ ಅಂತ ನಿಮಗೆ. ನೋಡಿ ಇವಾಗ ನಾದಿದ್ದಾಗಿದೆ, ಗಟ್ಟಿ ಅನ್ನಿಸ್ತಾ ಇದೆ ನನಗೆ. ಹಂಗಾಗಿ ಹೂರ್ಣ ಹೆಂಗಿರುತ್ತೋ ಹಂಗೆ ಮಾಡ್ಕೋಬೇಕು. ಹೂರ್ಣ ತುಂಬ ಗಟ್ಟಿ ಮಾಡಲ್ಲ ಅಲ್ವಾ, ಕಣಕಕ್ಕೆ ಕರೆಕ್ಟಾಗಿ ಇದು ಮಾಡ್ಕೋಬೇಕಲ್ಲ, ಹೂರ್ಣದಂಗೆ ಕರೆಕ್ಟಾಗಿ ಮಾಡ್ಕೊಳ್ಳೋಣ. ಇನ್ನೊಂಚೂರು ಬಿಸಿನೀರು, ನಾನು ಹೇಳಿದ್ದೆ ಫಸ್ಟೇ ಹೇಳಿದ್ದೀನಿ, ಒಬ್ಬೊಬ್ರು ಮನೆಗೆ ಅಕ್ಕಿ ಹಿಟ್ಟು ಒಂದೊಂದು ಥರ ಇರುತ್ತೆ ಅಂತ. ನೋಡಿ ಬಿಸಿನೀರು ಹಾಕ್ಕೊತಾ ಇದ್ದೀನಿ ನಾನು. ಬಿಸಿನೀರು ಹಾಕ್ಕೊಂಡು ಸಮ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ನಾದ್ಕ ಬಂದಿದ್ದೀನಿ. ಈ ಅದಕ್ಕಿರಬೇಕು. ನಿಮಗೆ ಹೋಳಿಗೆ ತೊಟ್ಟಕ್ಕೆ ಈಸಿ ಆಗುತ್ತೆ. ಬಿಳಿ ಹೋಳಿಗೆ ಅಂತ ಅನ್ನಲ್ಲ, ಅದನ್ನು ತೊಟ್ಟಕ್ಕೆ ಈಸಿ ಆಗುತ್ತೆ. ಇವಾಗ ಹೋಳಿಗೆ ತೊಟ್ಟೋಣ, ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ. ನೋಡಿ ಬಿಳಿ ಹೋಳಿಗೆ ಕಣಕ ಚೆನ್ನಾಗಿ ನೆಂದಿದೆ. ನೋಡಿ ಇವಾಗ ಬಿಳಿ ಹೋಳಿಗೆ ಮಾಡೋಣ. ನೋಡಿ ಇವಾಗ ಹೋಳಿಗೆ ಪೇಪರ್ ಇದೆ, ನಾನು ಹೋಳಿಗೆ ಪೇಪರ್ ಹಾಕ್ಕೊಂಡಿದ್ದೀನಿ. ಈಗ ಹೋಳಿಗೆ ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡು ನೋಡಿ ಇಷ್ಟು ದಪ್ಪ ತಗೊಂಡು ಸಾಕು. ನೋಡಿ ಉಂಡೆನೂ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡು ತಿರ್ವಾಕೋಬೇಕು. ಹಿಂಗೆ ತಿರ್ವಾಕೊಂಡು ತೊಟ್ಕೊಳ್ಳೋಣ. ನೋಡಿ ತೊಟ್ಕೊಳ್ಳೋದಷ್ಟಿಗೆ ಹಂಚಿಟ್ಟಿದ್ದೀನಿ. ಸ್ಟವ್ ಹಚ್ಕೊಳ್ಳೋಣ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲೆ ನೋಡಿ ಈ ಥರ ಕವರ್ ಇಟ್ಕೊಂಡು ತೊಟ್ಟಕ್ಕೆ ಬರೋರು ತೊಟ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಮಾಡಿದ್ರೆ ಜಲ್ದಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಸಾಫ್ಟಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ. ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಕವರ್ ಸುಕ್ಕಾಯ್ತು ಅಂತ ಇದು ಮಾಡ್ಕೊಬೇಡಿ. ಕವರ್ ಮತ್ತೆ ಎತ್ಬಿಟ್ಟು ಮತ್ತೆ ಇದು ಸಮ ಮಾಡ್ಕೊಂಡು
ಮತ್ತು ತೊಟ್ಟಕ್ಕೆ ಬರೋರು ತೊಟ್ಟಿ, ಇಲ್ಲಾಂದರೆ ಈ ರೀತಿ ಉಜ್ಜಕ್ಕೆ ಬರೋರು ಉಜ್ಬೋದು. ನೋಡಿ ಆಗಿದೆ, ಹಂಚು ಬಿಸಿಯಾಗಿದೆ ನಮ್ಮದು. ನೋಡಿ ಮೇಲೊಂಚೂರು ಎಣ್ಣೆ ಹಾಕ್ಬಿಟ್ಟು ಹಂಚು ಮೇಲೆ ಹಾಕೋಣ. ಹಂಚು ಇಟ್ಕೊಂಡಿದ್ದೀನಿ. ಇವಾಗ ಹೋಳಿಗೆ ತೊಟ್ಟಿರೋದು ಇದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಇದು ಸುಡೋಷ್ಟಿಗೆ ಇನ್ನೊಂದು ಹೋಳಿಗೆ ತೊಟ್ಕೊಬರೋಣ. ನೋಡಿ ಸುಟ್ಟಿದೆ, ಉಬ್ಬಿ ಬಂದಿದೆ ನೋಡಿ. ಇಷ್ಟು ತೆಳ್ಳಗೆ ಬೇಡ ಅನ್ನೋರು ಬೇಕು ಅಂದರೆ ದಪ್ಪ ಮಾಡ್ಕೋಬೋದು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಕಲರು. ನೋಡಿ ಉಬ್ತಾ ಇದೆ. ತಿನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಆಗಿದೆ, ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇನ್ನೊಂದು ತೊಟ್ಟಿದ್ದೀನಿ, ಅದನ್ನು ಹಾಕೋದು ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಕಣ್ಕ ತಕ್ಕೊಳ್ಳಿ. ಈ ರೀತಿ ಕಣ್ಕ ತಕ್ಕೊಂಡು ನೋಡಿ ಎಣ್ಣೆಲಿ ಡಿಪ್ ಮಾಡ್ಕೊಳ್ಳಿ. ಡಿಪ್ ಮಾಡ್ಕೊಂಡು ಹಿಂಗೆ ಹೊತ್ಕೊಂಡ್ರೆ ಸಾಕು. ಜಲ್ದಿ ಆಗೋಗುತ್ತೆ, ತುಂಬ ಲೇಟ್ ಏನಾಗಲ್ಲ. ನೋಡಿ ಹೂರ್ಣ ತಗೊಂಡಿರ್ತೀವಲ್ಲ, ಹೂರ್ಣನ ಹಾಕ್ಕೊಂಡು ಎರಡು ಕೈ ಬಳಸೋದಾದರೆ ಬಳಸ್ಬೋದು, ಇಲ್ಲ ಒಂದೇ ಕೈಯಲ್ಲಿ. ನೋಡಿ ಈ ರೀತಿ ಒಂದು ತೊಟ್ಟೋದ್ರೊಳಗೆ ಇನ್ನೊಂದು ಆಗೋಗುತ್ತೆ, ಜಲ್ದಿ ಆಗುತ್ತೆ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಕವರ್ ಇಟ್ಕೊಂಡಿದ್ನಲ್ಲ, ಈ ಥರ ಕವರ್ ಬರುತ್ತಲ್ಲ, ಕವರ್ ಇಟ್ಕೊಂಡು ನಿಮ್ಗೆ ಉಜ್ಜಕ್ಕೆ ಬರಲ್ಲ ಅನ್ನೋರು ಲಟ್ಟಣಿಕೆ ಇರುತ್ತಲ್ಲ, ಲಟ್ಟಣಿಕೆಯಲ್ಲಿ ಉಜ್ಕೋಬೋದು. ನೋಡಿ ಇನ್ನೊಂದು ಮಾಡ್ಕೊಂಡಿದ್ದೀನಿ, ಅದನ್ನು ಸುಟ್ಟೋಣ. ಇದ್ರ ಮೇಲೆ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸುಡೋಣ. ಮತ್ತೆ ಎಣ್ಣೆ ಹಾಕೋದೇನು ಬೇಡ. ನೋಡಿ ಹೋಳಿಗೆ ಹಂಚಿನ ಮೇಲೆ ಹಾಕಿದ ತಕ್ಷಣ ಬಿಟ್ಕೊಬಿಡುತ್ತೆ. ಒಂದು ಸೈಡ್ ಮಾತ್ರ ಎಣ್ಣೆ ಹಾಕೊಳ್ಳೋದು. ಫಸ್ಟೇ ತೊಟ್ಟ ಹೋಗಿ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಅಷ್ಟೇ ಸಾಕು. ನೋಡಿ ಬಿಳಿ ಹೋಳಿಗೆ, ಬಿಳಿ ಚಟ್ನಿ, ಇದಕ್ಕೆ ಕಾಂಬಿನೇಷನ್ ಎಣ್ಗಾಯಿ ಚೆನ್ನಾಗಿರುತ್ತೆ. ಮತ್ತು ಮಡ್ರಾಸ್ ಪಲ್ಯ ಅಂತ ನಾನು ಫಸ್ಟೇ ವೀಡಿಯೋದಲ್ಲಿ ಹಾಕಿದ್ದೀನಿ, ಎಣ್ಗಾಯಿ ಗೊಜ್ಜು ವೀಡಿಯೋ ಹಾಕಿದ್ದೀನಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಮತ್ತು ಇದಕ್ಕೆ ಕಾಂಬಿನೇಷನ್ನು ಸೀಕರಣೆ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಬಿಳಿ ಹೋಳಿಗೆದು ಈಗ ಟೇಸ್ಟ್ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಪನ್ನೀರ್ ಗ್ರೇವಿನೂ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ. ನೋಡಿ ರೆಡಿಯಾಗಿದೆ ಬಿಳಿ ಹೋಳಿಗೆ. ಇವಾಗ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾಳೆ. ಬಿಳಿ ಹೋಳಿಗೆಗೆ ಬಿಳಿ ಚಟ್ನಿ ಮಾಡಿದ್ದೀನಿ, ಕಾಯಿ ಚಟ್ನಿ. ಅದನ್ನು ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾಳೆ. ತೊಳಪ್ಪ. ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ. ನೀವು ಮಾಡ್ಕೊತೀನಿ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ.